ಇವತ್ತಿನ ಮ್ಯಾಚ್ SRH ಇಸ್ ಟೇಕಿಂಗ್ ಆನ್ LSG. ಸೊ ಈ ಮ್ಯಾಚ್ಗೂ ಹೋಗಕ್ಕೂ ಮುಂಚೆ ನಿನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವ. ನಿನ್ನೆ ಎಂತ ಸಾವು ಮಾರ ರಾಜಸ್ಥಾನ್ ಇದು, ಆ ರೇಂಜಿಗೆ ಆಡೋದು. ನಾನೇನೋ ಅಂತ ಡೆಡ್ಲಿ ಬೌಲಿಂಗ್ ಅಟ್ಯಾಕ್ 200 ಒಳಗೇನೆ ಮಟ್ಟ ಆಗ್ತಾರೆ ಅಂತ ಅನ್ಕೊಂಡ್ರೆ ಚಹಲ್ ಇಂದ ಹಿಡಿದು ಎಲ್ಲರೂ ಎಕ್ಸ್ಪೆನ್ಸಿವ್ ಆಗತ್ತ. ನಿನ್ನೆ ಓಪನಿಂಗ್ ಬಂದಂತ ಜೇಕ್ ಫ್ರೇಜರ್ ನಾಯಿ ಕುಟ್ಟಂಗ್ ಕೊಟ್ರು. ಜೇಕ್ ಫ್ರೇಜರ್ ಅಂತೂ ಬೇರೆ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಫಿಯರ್ಲೆಸ್ ಬ್ಯಾಟಿಂಗ್, ಒಂಥರ ಡೆಲ್ಲಿಗೆ ಅವರ ಬ್ಯಾಟಿಂಗ್ ಗೆ ಒಂಥರ ಫೌಂಡೇಶನ್ ಇದ್ದಂಗೆ. ಡೆಲ್ಲಿಯಲ್ಲಿ ನಂಗೆ ಆಕ್ಚುಲಿ ಇಂಪ್ರೆಸ್ ಮಾಡಿದ್ ಅಭಿಷೇಕ್ ಪೋರೆಲ್. ಏನ್ ಬ್ಯಾಟಿಂಗ್ ಅಪ್ಪ, ಕ್ಲೀನ್ ಸ್ಟ್ರೈಕಿಂಗ್. ಅವ್ರದಂತ ಫುಲ್ ಶಾಟ್ಸ್ ಹೊಡಿತಾರೆ, ಸೀದಾ 6-4 ಆಗೋ ಸೀನೇ ಇಲ್ಲ. 36 ಬಾಲಿಗೆ 65 ರನ್, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಬಟ್ ನೆನೆ ಶಾಯಿ ಹೋಪ್, ಅಕ್ಷರ್ ಪಟೇಲ್, ರಿಷಬ್ ಪಂತ್ ಅವರಿಂದ ಎಲ್ಲ ಜಾಸ್ತಿ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಟೋಟಲ್ ಆಗಿ 221 ರೀಚ್ ಆದ್ರೆ ಬಟ್ ಈ ಸ್ಟೇಡಿಯಂ ಅಲ್ಲಿ ಅದೇನಂತ ಬಿಗ್ ಸ್ಕೋರ್ ಏನಲ್ಲ, ಆರಾಮಾಗಿ ಚೇಸ್ ಮಾಡಬಹುದಿತ್ತು. ಬಟ್ ರಾಜಸ್ಥಾನ್ ಅವರು ಇನಿಷಿಯಲಿ ವಿಕೆಟ್ಸ್ ನ ಕಳ್ಕೊಂಡ್ರು. ಬಟ್ಲರ್ ಅವರು ನಿಂತಿಲ್ಲ, ಜೈಸ್ವಾಲ್ ಅವರು ನಿಂತಿಲ್ಲ, ಸಂಜು ಒಬ್ರು ಮಾತ್ರ ನಿಂತಿದ್ದು. ಆಮೇಲೆ ಸಂಜು ಸ್ಯಾಮ್ಸನ್ ಅವರ ಕ್ಯಾಚ್ ಸಖತ್ ಕಾಂಟ್ರವರ್ಷಿಯಲ್ ಆಯ್ತು. ಅದು ಔಟ್ ನಾಟ್ ಔಟ್ ಅಂತಾನೆ ಗೊತ್ತಾಗ್ತಿಲ್ಲ. ಆಮೇಲೆ ನನಗೂ ಪರ್ಸನಲಿ ಅನ್ನಿಸ್ತು ಅದು ಯಾಕೋ ಬೇಗ ಡಿಸಿಷನ್ ಮಾಡಿದ್ರು ಅಂತ. ಸೊ ಸಂಜು ಅವ್ರು ಇದ್ದಿದ್ರೆ ಪಕ್ಕನೇ ರಾಜಸ್ಥಾನ್ ಅವರು ವಿನ್ ಆಗ್ತಾ ಇದ್ರು. ಬಟ್ RCB ಫ್ಯಾನ್ಸಿಗೆ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ DC ಗೆದ್ಬಿಟ್ಟು. ಇವತ್ತಿನ ಮ್ಯಾಚ್ SRH ಇಸ್ ಟೇಕಿಂಗ್ ಆನ್ LSG ಇದಾಗ್ತಾ ಇದ್ರು ರಾಜೀವ್ ಗಾಂಧಿ ಸ್ಟೇಡಿಯಂ ಹೈದರಾಬಾದ್ ಅಲ್ಲಿ. ಈ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಡೌಟ್. ಯಾಕಪ್ಪ ಅಂದ್ರೆ ನಿನ್ನೆಯಿಂದ ಹೈದರಾಬಾದ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ವಾಶ್ ಔಟ್ ಆಗೋ ಚಾನ್ಸಸ್ ಇದೆ. ನಾವೆಲ್ಲ ಮ್ಯಾಚ್ ಆಗಲಿ ಅಂತಾನೆ ಕೇಳ್ಕೊಂತೀವಿ, ಇಲ್ಲಾಂದ್ರೆ ಈಕ್ವಲ್ ಆಗಿ ಒಂದೊಂದು ಪಾಯಿಂಟ್ ಸಿಗುತ್ತೆ, ಅವಾಗ ಇನ್ನೂ ಕಷ್ಟ ಆಗುತ್ತೆ. ಇವತ್ತಿನ ಮ್ಯಾಚ್ ಇದೆ ಅಲ್ವಾ, ಇದು ಲಿಟ್ರಲಿ ಒಂಥರ LSG ಬೌಲರ್ಸ್ ವರ್ಸಸ್ SRH ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. LSG ಬೌಲರ್ಸ್ ಗೆ SRH ಬ್ಯಾಟ್ಸ್ಮನ್ ಅವ್ರು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ, ಹೆಂಗೆ ತರಾಟೆ ತಗೊಂತಾರೆ ಅಂತ ನೋಡಬೇಕು. ಇಲ್ಲಾಂದ್ರೆ ಯಾವುದೇ ಹೋಮ್ ಗ್ರೌಂಡ್ ಅಲ್ಲಿ SRH ಬ್ಯಾಟ್ಸ್ಮನ್ಸ್ ಅವರು ಕೊಲ್ಯಾಪ್ಸ್ ಆಗ್ತಾರ ಗೊತ್ತಿಲ್ಲ. ಟ್ರಾವಿಸ್ ಹೆಡ್ ಅವರು ಸ್ಪಿನ್ನಿಗೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಜೊತೆಗೆ ಕ್ಲಾಸಿನ್ ಅವರು ಕೂಡ ಒಂಥರ ಸ್ಪಿನ್ನಿಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಸ್ಪಿನ್ನರ್ಸ್ ಗೆ ಸಖತ್ ಡಾಮಿನೇಟ್ ಮಾಡುವಂತ ಪ್ಲೇಯರ್. ಬಟ್ ಯಾಕೋ ಇತ್ತೀಚೆಗೆ ಸ್ಪಿನ್ನರ್ಸ್ ಗೆ ಆಡಕ್ಕೆ ಒಂಥರ ಬ್ಯಾಕ್ ಫುಟ್ ಅಲ್ಲೇ ಇದ್ದಾರೆ. LSG ಕಡೆ ಸೂಪರ್ ಮಿಸ್ಟ್ರಿ ಸ್ಪಿನ್ನರ್ ರವಿ ಬಿಷ್ಣೋಯ್ ಜೊತೆಗೆ ಕೃಣಾಲ್ ಪಾಂಡ್ಯ ಇದ್ದಾರೆ. ಅವರಿಬ್ರು ಸ್ಟಂಪ್ ಟು ಸ್ಟಂಪೇ ಹಾಕೋದು. ಈ ಪಿಚ್ ಅಲ್ಲಿ ಎವರೇಜ್ ಸ್ಕೋರ್ 207 ಇದೆ. ಇಲ್ಲಿ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಪ್ರಿಫರ್ ಪಡ್ತಾರೆ, ಯಾಕಪ್ಪ ಅಂದ್ರೆ ಬಾಲ್ ಚೆನ್ನಾಗಿ ಬರುತ್ತೆ, ಜೊತೆಗೆ ಬಿಗ್ ಸ್ಕೋರ್ ನ ಬೋರ್ಡ್ ಹಾಕಿ ಅದಾದ್ಮೇಲೆ ಡಿಫೆಂಡ್ ಮಾಡ್ಕೋಬಹುದು ಅಂತ. ಇವತ್ತು RCB ಅವರಿಗೆ ಯಾರಿಗಿದ್ರು ಒಂಥರ ದುಃಖನೇ. ಆದ್ರೆ ರನ್ ರೇಟ್ ಅಲ್ಲಿ LSG ಸ್ವಲ್ಪ ಹಿಂದಿದ್ದಾರೆ, ಬಟ್ ಫೇವರ್ಸ್ ಆಗಿ SRH ಸ್ವಲ್ಪ ಮುಂದಿದ್ದಾರೆ. LSG ಅವ್ರ ರನ್ ರೇಟ್ ಅಲ್ಲಿ ಸ್ವಲ್ಪ ಹಿಂದಿದ್ದಾರೆ ಅಲ್ವಾ, ಸೊ LSG ನೇ ವಿನ್ ಆಗಲಿ ಅಂತ ಅನ್ಕೊಂತೀನಿ. ಬಟ್ LSG ಅವ್ರು ಇವತ್ತು ವಿನ್ ಆಗೋದು ಸ್ವಲ್ಪ ಡೌಟ್ ಅಂತ ಅನ್ನಿಸ್ತಾ ಇದೆ. ಮಾರ್ಕೋ ಯಾನ್ಸನ್ ಬದಲು ಇವಾಗ ಗ್ಲೆನ್ ಫಿಲಿಪ್ಸ್ ಚಾನ್ಸ್ ಸಿಗಬಹುದಾ, ಅಥವಾ ಏಡನ್ ಮಾಕ್ರಾಮ್ ಅವರಿಗೆ ಮತ್ತೆ ಕರ್ಕೊಂಡ್ ಬರ್ಬೋದಾ ಅಂತ ನೋಡಬೇಕು. LSG ಅವರಂತೂ ಟಾಪ್ ಆರ್ಡರ್ ಇಂದ ಯಾವುದೇ ರನ್ಸ್ ಬರ್ತಾ ಇಲ್ಲ, ಜೊತೆಗೆ ಸ್ಟಾಯಿನ್ಸ್ ಹಾಗೂ ಪೂರನ್ಗೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಈ ಟೀಮ್ ಅವರು. ಅವರಿಬ್ರು ಕ್ಲಿಕ್ ಆದ್ರೆ LSG ಕ್ಲಿಕ್ ಆದಂಗೆ, ಇಲ್ಲಾಂದ್ರೆ ಮಟಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ RCB ಕ್ವಾಲಿಫಿಕೇಶನ್ಸ್ ಇದೆ ಅಂದ್ರೆ ಸ್ವಲ್ಪ ಕಷ್ಟದಲ್ಲೇ ಇದೆ. ಏನಿಲ್ಲ ಅಂದ್ರೆ ಒಂದು 7 to 8% ಮಾರ್ಜಿನಲ್ ಅಷ್ಟೇ ಇರುತ್ತೆ. ಸೊ ನಿಮಗೇನು ಅನ್ಸುತ್ತೆ, RCB ಅವರು ಕ್ವಾಲಿಫೈ ಆಗ್ತಾರಾ ಅಥವಾ ಆಗಲ್ವಾ ಅನ್ನೋದು ಕಮೆಂಟ್ ಹಾಕಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.